ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೌ ಪ್ರಪಂಚಮಾತಾ ಪಿತರೌ ಪ್ರಾಂಚೌ ಜಾಯಾಪತೀಸ್ತುಮಃ. ಅಪ್ಪಯ್ಯ ದೀಕ್ಷಿತರಿಂದ ವಿರಚಿತವಾದಂತಹ ಕುವಲಯಾನಂದ ಅಲಂಕಾರಶಾಸ್ತ್ರ ಗ್ರಂಥದ ವ್ಯಾಖ್ಯಾನಮಾಲೆಯ 13ನೆಯ ಉಪಾಖ್ಯಾನ. ಈ ಹಿಂದೆ ರೂಪಕಾಲಂಕಾರವನ್ನು ವಿಸ್ತಾರವಾಗಿ ವಿಮರ್ಶೆ ಮಾಡಿಯಾಗಿದೆ. ಮುಂದಕ್ಕೆ ಪರಿಣಾಮ ಅಲಂಕಾರ ಎಂಬಂತಹ ಅಲಂಕಾರವನ್ನು ವಿಮರ್ಶೆ ಮಾಡಬೇಕಾಗಿದೆ. ಪ್ರಾಯ ಅಲಂಕಾರಗಳಲ್ಲಿ ಪ್ರತ್ಯೇಕವಾಗಿ ಅಧ್ಯಯನ ಮಾಡಿದಾಗ ಎಲ್ಲವೂ ಕೂಡ ಸುಲಕ್ಷಣವಾಗಿ, ಸುಷ್ಠುವಾಗಿ, ಸ್ಪಷ್ಟವಾಗಿ ತಿಳುವಳಿಕೆಗೆ ಬಂದರೂ ಎರಡು ಅಲಂಕಾರಗಳನ್ನು ಪಕ್ಕದಲ್ಲಿಟ್ಟು ತುಲನಾತ್ಮಕವಾಗಿ ಕಂಡಾಗ ಅಥವಾ ಯಾವುದಾದರೂ ಒಂದು ಉದಾಹರಣೆಯನ್ನು ಇಟ್ಟುಕೊಂಡು ಆ ಉದಾಹರಣೆಯಲ್ಲಿ ಯಾವ ಅಲಂಕಾರ ಇಲ್ಲಿ ಸಂಭವಿಸುತ್ತೆ ಎಂಬಂಥ ವಿಚಾರ ಮಾಡೋಕ್ಕೆ ಹೊರಟಾಗ ಸಂಶಯ ಬರುವಂಥದ್ದು ತುಂಬ ಸಹಜವಾದಂಥ ವಿಷಯ. ಹಾಗಾಗಿಯೇ ಶಾಸ್ತ್ರದಲ್ಲೇ ಒಂದು ಮಾತು ಅಲಂಕಾರಗಳ ಬಗ್ಗೆ ಏನಪ್ಪ ಅಂತ ಕೇಳಿದ್ರೆ, ಅದ್ಯಾವಧಿ ಅಪಿ ಅನೇಕೇ ಪ್ರಕಾರಾ ಅಲಂಕಾರಾ ಆವಿಷ್ಕ್ರಿಯಂತೆ ಎಂಬಂಥ ಮಾತನ್ನು ಧ್ವನಿಕಾರನೇ ಆಡ್ಬಿಟ್ಟಿದ್ದ. ಅಲಂಕಾರಗಳನ್ನು ಯತ್ತೀಕರಿಸೋಕ್ಕಾಗಲ್ಲ. ಇದಮಿತ್ತಂ, ಇಷ್ಟೇ ಸಂಖ್ಯೆ ಇದರದು ಎಂಬುದಾಗಿ ಹೇಳುವುದು ಸ್ವಲ್ಪ ಕಠಿಣವಾದೀತು. ಭಿನ್ನ ಭಿನ್ನವಾದಂತಹ ದೃಷ್ಟಿಕೋನದಿಂದ, ಬೇರೆ ಬೇರೆ ಅಭಿಪ್ರಾಯದಿಂದ ಅಲಂಕಾರಗಳಲ್ಲಿ ಭೇದ ಅನ್ನುವಂಥದ್ದು ಉಂಟಾಗುವ ಸಂಭವ ಇರುತ್ತೆ. ಅಷ್ಟೇ ಅಲ್ಲದೆ ಈ ಹಿಂದೆ ಉದಾಹರಣೆಯಲ್ಲಿ ನಾವು ಗಮನಿಸಿದ ಹಾಗೆ ಲಕ್ಷಣವನ್ನು ಹೇಗೆ ಮಾಡಿರ್ತಾರೋ ಆ ಪ್ರಕಾರವಾಗಿ ಒಂದೇ ಉದಾಹರಣೆಯಲ್ಲಿ ಎರಡೂ ಲಕ್ಷಣಗಳು ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅಲಂಕಾರಗಳ ಮೇಲ್ನೋಟವನ್ನು ಮಾತ್ರ ಕುವಲಯಾನಂದ ಗ್ರಂಥದಿಂದ ಪಡ್ಕೊಂಡು ಮುಂದಕ್ಕೆ ಅಲಂಕಾರಗಳ ಆಳವಾದಂತಹ ಅಧ್ಯಯನವನ್ನು ಮಾಡುವುದಕ್ಕೆ ಇದನ್ನು ಸೋಪಾನವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನು, ಮನಸ್ಸನ್ನು ಜ್ಞಾಪಿಸ್ಕೊಂಡು ಮುಂದಕ್ಕೆ ಪರಿಣಾಮ ಅಲಂಕಾರ ಎಂಬಂತಹ ಅಲಂಕಾರದ ಲಕ್ಷಣ, ಲಕ್ಷ್ಯ ಮತ್ತು ಅದರ ಉಪಪತ್ತಿಯನ್ನು ಗಮನಿಸೋಣ. ಪರಿಣಾಮ ಕ್ರಿಯಾರ್ಥಶ್ಚೇತ್ ವಿಷಯೀ ವಿಷಯಾತ್ಮನ ಪ್ರಸನ್ನೇನ ದೃಗಬ್ಜೇನ ವೀಕ್ಷತೆ ಮದಿರೇಕ್ಷಣ ಎಂಬುದಾಗಿ ಕಾರಿಕೆ. ಇಲ್ಲಿ ಉಪಮೇಯ ಮತ್ತು ಉಪಮಾನ ಅನ್ನುವಂಥದ್ದು ಎರಡು ವಿಷಯ. ಉಪಮೇಯವನ್ನು ವಿಷಯ ಎಂಬುದಾಗಿಯೂ ಉಪಮಾನವನ್ನು ವಿಷಯೀ ಎಂಬುದಾಗಿಯೂ ಕರೀತಾರೆ. ಅಷ್ಟೇ ಅಲ್ಲದೆ ಉಪಮೇಯ ಅನ್ನೋದು ಯಾವತ್ತೂ ಪ್ರಕೃತವಾಗಿರುತ್ತೆ. ಕಾರಣ ಅದನ್ನೇ ನಾವು ವರ್ಣಿಸೋಕ್ಕೆ ಹೊರಟಿರೋದ್ರಿಂದ ಅದನ್ನು ಪ್ರಕೃತ ಅಂತ ಕರಿತೀವಿ. ಈ ದೃಷ್ಟಿಯಿಂದ ಉಪಮಾನ ಅನ್ನೋದು ಅಪ್ರಕೃತ ಅಂತ. ಉಪಮಾನವನ್ನು ಯದ್ಯಪಿ ನಾವು ಇಟ್ಕೊಂಡು ಹೋಲಿಸ್ತಾ ಇದ್ದರೂ ನಮ್ಮ ಮನಸ್ಸು ಎಲ್ಲಿ ಕೇಂದ್ರಿತವಾಗಿದೆ ಅಂತ ಕೇಳಿದ್ರೆ, ವರ್ಣಿಸಬೇಕಾದ ಪದಾರ್ಥದಲ್ಲಿ ನಮ್ಮ ಮನಸ್ಸು ಕೇಂದ್ರಿತವಾಗಿರೋ ಕಾರಣದಿಂದಾಗಿ ಅದನ್ನು ಪ್ರಕೃತವೆಂತಲೂ, ಅದರ ನಿಷ್ಠೆಯಿಂದ ಅಥವಾ ಅದರ ಕಾರಣದಿಂದಾಗಿ ತದ್ವ್ಯಾಜೇನ ಉಪಮಾನ ಎಂಬುದು ಅಪ್ರಕೃತ ಎಂಬುದಾಗಿಯೂ ಕರೆಸ್ಕೊಳ್ಳುತ್ತೆ. ಇದು ಬಹಳ ಮೂಲಭೂತವಾದಂಥ ಒಂದೆರಡು ವಿಚಾರಗಳು. ಯಾವುದೇ ಅಲಂಕಾರವನ್ನು ಅರಿಯುವುದಕ್ಕೂ ಮುಂಚೆ ತಿಳ್ಕೊಂಡಿರಬೇಕಾಗಿರುವಂಥ ಅಂಶಗಳು. ಇಲ್ಲಿ ರೂಪಕಾಲಂಕಾರದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ವಿಷಯವನ್ನು ವಿಷಯಾತ್ಮನ ರಂಜನೆ ಆಗುತ್ತೆ. ಅದನ್ನು ಲಕ್ಷಣದಲ್ಲೂ ಕೂಡ ಹೇಳ್ಬಿಟ್ಟಿದ್ದಾನೆ. ವಿಷಯ್ಯಭೇದ ರಂಜನಂ ವಿಷಯಸ್ಯ ರೂಪಕಂ ಅಥವಾ ವಿಷಯೀ ತಾದ್ರೂಪ್ಯರಂಜನಂ ವಿಷಯಸ್ಯ ರೂಪಕಂ. ಒಟ್ಟಾರೆ ವಿಷಯಸ್ಯ ರಂಜನಂ ಭವತಿ. ವಿಷಯಸ್ಯ ವಿಷಯೀ ಅಭೇದರಂಜನಂ ವಾ ತಾದ್ರೂಪ್ಯರಂಜನಂ ವಾ ಯದಾ ಸಂಭವತಿ ತದಾ ರೂಪಕಮಿತಿ ವ್ಯವಹಾರಃ. ವಸ್ತುತಃ ವಿಷಯರಂಜನಮೇವ ರೂಪಕಂ ಅನ್ನೋದು ಅಭಿಪ್ರಾಯ. ಆದ್ದರಿಂದ ವಿಷಯವನ್ನು ವಿಷಯಿಯಂತೆ ಹೇಳೋದೇನಿದೆಯೋ, ವಿಷಯಿಯ ಅಭೇದದೊಡನೆ ವಿಷಯವನ್ನು ಹೇಳೋದೇನಿದೆಯೋ ಅದು ರೂಪಕ. ಪರಿಣಾಮ ಅಲಂಕಾರ ಹೇಗಪ್ಪ ಅಂತ ಕೇಳಿದ್ರೆ, ವಿಷಯಿಯನ್ನು ಅರ್ಥಾತ್ ಉಪಮಾನವನ್ನು ಉಪಮೇಯದಂತೆ ಹೇಳೋದೇನಿದೆಯೋ ಅಥವಾ ಉಪಮಾನವನ್ನು ಉಪಮೇಯವಾಗಿ ಪರಿಣಮಿಸಿ ಹೇಳುವಂಥದ್ದು ಏನಿದೆಯೋ ಅದನ್ನು ಪರಿಣಾಮ ಎಂಬುದಾಗಿ ಕರೀತಾರೆ. ತುಂಬ ಸೂಕ್ಷ್ಮವಾದಂಥ ಒಂದು ಅಂತರ ಇದೆ ರೂಪಕ ಮತ್ತು ಪರಿಣಾಮಗಳಿಗೆ.
ಅದನ್ನು ಗಮನಿಸ್ಕೊಳ್ಬೇಕು. ಹಾಗಾಗಿ ದೀಕ್ಷಿತರೇ ಬಹಳ ವಿಸ್ತಾರವಾಗಿ ವೃತ್ತಿಯಲ್ಲಿ ಬರೀತಾರೆ. ಯತ್ರ ಅರ್ಥಾತ್ ಯಸ್ಮಿನ್ ಕಾವ್ಯೆ ಆರೋಪ್ಯಮಾಣ ವಿಷಯಿ, ಆರೋಪ್ಯಮಾಣ ಯಾವುದನ್ನು ಆರೋಪಿಸ್ತಾ ಇದ್ದೀವ್ಯೋ, ಯಾವುದರ ಮೇಲೆ ಆರೋಪ ಮಾಡ್ತಾ ಇದ್ದೀವ್ಯೋ ಅದು ವಿಷಯ ಅಂತ ಕರೆಸ್ಕೊಳ್ಳುತ್ತೆ. ಅರ್ಥಾತ್ ಉಪಮೇಯ, ಯಾವುದನ್ನು ಆರೋಪ ಮಾಡ್ತಾ ಇದ್ದೀವ್ಯೋ ಅದು ವಿಷಯಿ. ಆರೋಪ್ಯಮಾಣ ಉಪಮಾನಂ ಇತಿ ಅರ್ಥ. ಆ ಉಪಮಾನವು ಕಿಂಚಿತ್ ಕಾರ್ಯೋಪಯೋಗಿತ್ವೇನ, ಇದು ಬಹಳ ಮುಖ್ಯ. ಕಿಂಚಿತ್ ಕಾರ್ಯೋಪಯೋಗಿತಾ ತತ್ರ ಅವಶ್ಯಂ ಭವಿತವ್ಯಂ. ಯಾವುದಾದರೂ ಒಂದು ಕೆಲಸ ನಿರ್ವಾಹವಾಗಬೇಕು. ಅದು ಎಂತಹ ಕೆಲಸ ನಿರ್ವಾಹವಾಗಬೇಕಪ್ಪ ಅಂತ ಕೇಳಿದ್ರೆ, ತತ್ಸ್ವರೂಪೇಣ ಯತ್ ಕಾರ್ಯಂ ನ ಸಂಭವತಿ ತಾದೃಶಂ ಕಾರ್ಯಂ ಅತ್ರ ಸಂಭವೇತ್. ಅಂದರೆ ಉಪಮಾನದ ತನ್ನ ಸ್ವರೂಪದಲ್ಲಿ ಇದ್ದಾಗ, ಉಪಮಾನವು ತನ್ನ ಮೂಲಭೂತವಾದ ಸ್ವರೂಪದಲ್ಲಿದ್ದಾಗ ಯಾವ ಕೆಲಸ ಆಗುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ಕೆಲಸವು ನಿರ್ವಾಹವಾಗಬೇಕಾದ್ರೆ, ಅಂತಹ ಕೆಲಸವು ಸಂಪನ್ನವಾಗಬೇಕಾದ ಸಂದರ್ಭದಲ್ಲಿ ನಾವು ಈ ಉಪಮಾನವನ್ನು ನಿಬಧ್ಯಮಾನ, ಆ ರೀತಿಯಾದಂತಹ ಕೆಲಸವನ್ನು ನಿರ್ವಾಹ ಮಾಡುವುದಕ್ಕೋಸ್ಕರವಾಗಿಯೇ ಅದನ್ನು ನಾವು ಯಾವಾಗ ಕೊಡ್ತೀವ್ಯೋ, ಗ್ರಂಥದಲ್ಲಿ ಉಪಸ್ಥಿತಿಗೊಳಿಸ್ತೇವ್ಯೋ, ಸ್ವತಃ ತಸ್ಯ ತದುಪಯೋಗಿತ್ವ ಸಂಭವಾತ್. ಯಾಕಪ್ಪ ಅಂತ ಕೇಳಿದ್ರೆ, ಸ್ವಯಂ ತನ್ನ ಸ್ವರೂಪದಿಂದಲೇ ಅಂತಹ ಕಾರ್ಯವು ಸಂಭವಿಸೋದೇ ಇರೋ ಕಾರಣದಿಂದಾಗಿ ತದುಪಯೋಗಿತ್ವ ಅಸಂಭವಾತ್ ಪ್ರಕೃತಾತ್ಮನ ಪರಿಣತಿಮಪೇಕ್ಷತೆ. ಪ್ರಕೃತಾತ್ಮನ ಅರ್ಥಾತ್ ಉಪಮೇಯಾತ್ಮನ, ಉಪಮೇಯ ರೂಪದಲ್ಲಿ ಅದರ ಪರಿಣಾಮ ಅನ್ನುವಂಥದ್ದು ನಮಗೆ ಅಪೇಕ್ಷೆ ಇರುತ್ತೆ. ಯಾವ ಕಾರ್ಯವನ್ನು ಸಂಪನ್ನಗೊಳಿಸುವುದಕ್ಕೆ ಉಪಮಾನವು ತನ್ನ ಸ್ವರೂಪದಿಂದ ಸಮರ್ಥವಾಗಿರೋಲ್ವೋ ಅಂತಹ ಕಾರ್ಯವನ್ನು ನಿರ್ವಾಹ ಮಾಡೋ ಒಂದು ಉದ್ದೇಶದಿಂದಾಗಿ ಉಪಮಾನವನ್ನು ಉಪಮೇಯದ ಸ್ವರೂಪದಲ್ಲಿ ಪರಿಣಾಮ ಮಾಡಿ ಹೇಳೋದಾದರೆ ತತ್ರ ಪರಿಣಾಮಾಲಂಕಾರ, ಅದನ್ನು ಪರಿಣಾಮಾಲಂಕಾರ ಎಂಬುದಾಗಿ ಕರೆಯಬೇಕು ಅಂತ ಅರ್ಥ. ಇದು ಬಹಳ ಸ್ಪಷ್ಟವಾದಂತಹ ಒಂದು ವಿವರಣೆ. ಇದನ್ನೇ ಇನ್ನೂ ವಿಶೇಷವಾಗಿ ಆಳವಾಗಿ ಅಧ್ಯಯನ ಮಾಡಿದ ಸಂದರ್ಭದಲ್ಲಿ ಅಲಂಕಾರ ಶೇಖರ ಎಂಬಂತಹ ವ್ಯಾಖ್ಯಾನದಲ್ಲಿ ಅವರು ಅಲಂಕಾರ ಚಂದ್ರಿಕಾ ಮತ್ತು ಅಲಂಕಾರ ಶೇಖರ ಎಂಬಂಥ ಎರಡು ವ್ಯಾಖ್ಯಾನದಲ್ಲಿ ಈ ಪರಿಣಾಮಾಲಂಕಾರದ ಲಕ್ಷಣವನ್ನು ಸ್ವಲ್ಪ ಭಿನ್ನವಾಗಿ ಕೊಟ್ಟಿದ್ದಾರೆ. ವಿಷಯನಿಷ್ಠಾಯಾ ಪ್ರಕೃತಕಾರ್ಯೋಪಯೋಗಿತಾಯಾ ಅವಚ್ಛೇದಿಕ ವಿಷಯಾತ್ಮನ ಪರಿಣತಿ ಪರಿಣಾಮ. ಇದು ಅಲಂಕಾರ ಚಂದ್ರಿಕೆಯಲ್ಲಿ ಕೊಟ್ಟಿರುವಂಥ ಒಂದು ವಿವರಣೆ. ವಿಷಯಿಯಲ್ಲಿ ಇರುವಂತಹ ಅರ್ಥಾತ್ ಉಪಮಾನದಲ್ಲಿ ಇರುವಂತಹ ಪ್ರಕೃತ ಕಾರ್ಯೋಪಯೋಗಿತಾ ಅನ್ನೋದು ಏನಿದೆಯೋ, ಈಗ ವಿಷಯದಲ್ಲೂ ಪ್ರಕೃತ ಕಾರ್ಯೋಪಯೋಗಿತಾ ಇರುತ್ತೆ. ಅಂದರೆ ಉಪಮೇಯದಲ್ಲೂ ಪ್ರಕೃತ ಕಾರ್ಯಕ್ಕೆ ಉಪಯೋಗವನ್ನು ಕೊಡುವಂತಹ, ಪ್ರಕೃತ ಕಾರ್ಯಕ್ಕೆ ಉಪಯೋಗವಾಗಿ ಬರುವಂತಹ ಧರ್ಮ ಉಪಮೇಯದಲ್ಲೂ ಇರುತ್ತೆ, ಉಪಮಾನದಲ್ಲೂ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಉಪಮಾನದಲ್ಲಿ ಯಾವ ಅಂಶವನ್ನು ತೆಗೆದುಕೊಳ್ಬೇಕಪ್ಪ ಅಂತ ಕೇಳಿದ್ರೆ, ವಿಷಯನಿಷ್ಠಾಯಾ ಪ್ರಕೃತ ಕಾರ್ಯೋಪಯೋಗಿತಾಯಾ ಅವಚ್ಛೇದಿಕ, ಅದರ ಅವಚ್ಛೇದಕವಾಗಿ ಇರುವಂಥದ್ದು, ಅಂದರೆ ಅದರ ಜೊತೆಗೆ ಇರುವಂಥದ್ದು, ಅನ್ಯೂನಾನತಿರಿಕ್ತ ದೇಶದಲ್ಲಿ ವ್ಯಾಪಿಸಿ ಇರುವಂತಹ ಯಾವ ಒಂದು ಧರ್ಮ ಇದೆಯೋ, ಅಂದರೆ ಅದು ಯಾವ ಧರ್ಮ, ಅದು ವಿಷಯಿತ್ವಂ. ಇಲ್ಲಿ ಈ ಅವಚ್ಛೇದಕವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿಯವರೆಗೂ ಈ ಅವಚ್ಛೇದಕಗಳು ಅವಚ್ಛಿನ್ನತೆ ಅರ್ಥವಾಗಲ್ವೋ ಅಲ್ಲಿವರೆಗೂ ಶಾಸ್ತ್ರದಲ್ಲಿ ಪ್ರವೇಶ ಅನ್ನೋದು ಉಂಟಾಗೋಲ್ಲ. ಕೇವಲ ಮೇಲ್ಭಾಗ ಮಾತ್ರ ತಿಳಿಯಾಗಿರೋದು ಮಾತ್ರ ಗೊತ್ತಾಗುತ್ತೆ ಹೊರತು ಅದರ ಆಳಾಗಲಗಳು ಗೊತ್ತಾಗಬೇಕು ಅಂತಾದರೆ ಅವಚ್ಛೇದಕ ಅವಚ್ಛಿನ್ನಗಳು ಗೊತ್ತಾಗಬೇಕು. ಈಗ ವಿಷಯಿ ಅಂತಾದಾಗ ವಿಷಯಿಯಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ವಿಷಯಿತಾ ಇರುತ್ತೆ. ವಿಷಯಿತಾ ವಿಷಯಿ ನಿಷ್ಠ, ವಿಷಯಿಯಲ್ಲಿ ವಿಷಯಿತ ಅನ್ನೋದಿರುತ್ತೆ. ಈ ವಿಷಯಿಯಲ್ಲಿ ಕೇವಲ ವಿಷಯಿತ ಅನ್ನೋದು ಮಾತ್ರ ಇರುತ್ತೆ ಅಂತ ಕೇಳಿದ್ರೆ ಇಲ್ಲಪ್ಪ, ಅದರ ಜೊತೆಯಲ್ಲಿ ಪ್ರಕೃತ ಕಾರ್ಯೋಪಯೋಗಿತ ಅನ್ನೋದು ಕೂಡ ಇರುತ್ತೆ. ಹಾಗೇನು? ಹಾಗಿದ್ರೆ ಈ ಪ್ರಕೃತ ಕಾರ್ಯೋಪಯೋಗಿತ ಅನ್ನುವಂಥದ್ದು ಸಂಪೂರ್ಣವಾಗಿ ಎಲ್ಲವಾಗಲೂ ಇರುತ್ತೆಯೋ ಅಥವಾ ಯಾವುದೋ ಏಕದೇಶದಲ್ಲಿ ಇರುತ್ತೆಯೋ ಅಂತ ಕೇಳಿದ್ರೆ ಇಲ್ಲ, ಸಂಪೂರ್ಣವಾಗಿರುತ್ತೆ. ಅದು ಹೇಗೆ ನಿಮಗೆ ತಿಳಿದಿದೆ? ಪ್ರಕೃತ ಕಾರ್ಯೋಪಯೋಗಿತ ಅನ್ನುವಂಥದ್ದು, ಪ್ರಕೃತ ಕಾರ್ಯೋಪಯೋಗಿತ ವಿಷಯ್ಯಾಂ ವಿಷಯಿಣಿ ಅಥವಾ ಉಪಮಾನೆ ಸರ್ವಾತ್ಮನ ವಿದ್ಯತೆ ಇತಿ ಕಿಂ ಪ್ರಮಾಣಂ. ಏನು ಪ್ರಮಾಣ ಅಂತ ಕೇಳಿದ್ರೆ ಅಸ್ತಿ ತತ್ರ ಪ್ರಮಾಣ. ಯಾವಾಗ ಅದು ನಮಗೆ ಹೇಗೆ ಅದು ಪ್ರಮಾಣಿತವಾಗುತ್ತೆ, ಹೇಗೆ ನಮ್ಮ ತಿಳುವಳಿಕೆಗೆ ಬರುತ್ತಪ್ಪ ಅಂತ ಕೇಳಿದ್ರೆ, ಪ್ರಕೃತ ಕಾರ್ಯೋಪಯೋಗಿತ ಅನ್ನುವಂಥದ್ದು ಇನ್ಯಾವುದರೋ ಒಂದು ಧರ್ಮದ ಜೊತೆಯಲ್ಲಿ ಅನ್ಯೂನಾನತಿರಿಕ್ತವಾದ ದೇಶದಲ್ಲಿ ಇರುತ್ತೆ ಅಂತ. ಅನ್ಯೂನಾನತಿರಿಕ್ತವಾದ ದೇಶ ಅಂತಂದರೆ ಅದಕ್ಕಿಂತಲೂ ಕಡಿಮೆ ಸ್ಪೇಸ್ ಟೈಮಲ್ಲೂ ಇರೋಲ್ಲ, ಅದಕ್ಕಿಂತಲೂ ಹೆಚ್ಚು ಟೈಮ್ ಸ್ಪೇಸಲ್ಲೂ ಇರೋಲ್ಲ.
ನಿರ್ದಿಷ್ಟವಾಗಿ ಇನ್ನೊಂದು ಯಾವುದೋ ಒಂದು ಧರ್ಮ ಇದೆ, ಆ ಧರ್ಮದೊಡನೆ ನಿರ್ದಿಷ್ಟವಾಗಿ ಅಷ್ಟೇ ಟೈಮ್ ಆ್ಯಂಡ್ ಸ್ಪೇಸಲ್ಲಿ ಇರುವಂತಹ ಒಂದು ಧರ್ಮ ಯಾವುದು? ಪ್ರಕೃತ ಕಾರ್ಯೋಪಯೋಗಿತಾ ಅನ್ನುವಂಥದ್ದು. ಈ ಪ್ರಕೃತ ಕಾರ್ಯೋಪಯೋಗಿತಾ ಅನ್ನುವ ಧರ್ಮ ಎಲ್ಲಿದೆ ಈ ರೀತಿಯಾಗಿ ಅಂತ ಕೇಳಿದರೆ ವಿಷಯಿತಾದಲ್ಲಿದೆ, ವಿಷಯಿಯಲ್ಲಿದೆ. ಆ ವಿಷಯಿಯಲ್ಲಿ ವಿಷಯಿತಾ ಏನಿದೆಯೋ ಆ ವಿಷಯಿತಾದೊಡನೆ ಈ ಪ್ರಕೃತ ಕಾರ್ಯೋಪಯೋಗಿತಾ ಅನ್ನೋದು ಅದೇ ಟೈಮ್ ಆ್ಯಂಡ್ ಸ್ಪೇಸ್ನಲ್ಲಿ ಇರೋ ಕಾರಣದಿಂದಾಗಿ ಪ್ರಕೃತ ಕಾರ್ಯೋಪಯೋಗಿತಾ ಎಂಬುದು ವಿಷಯೀಯ ಅವಚ್ಛೇದಿಕ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ಸದ್ಯಕ್ಕೆ ಇಷ್ಟಿಟ್ಕೊಳ್ಬಹುದು. ಆ ರೀತಿಯಾಗಿ ಪ್ರಕೃತ ಕಾರ್ಯೋಪಯೋಗಿತಾವನ್ನು ಅವಚ್ಛೇದಕವಾಗಿ ಉಳ್ಳಂತಹ ವಿಷಯಾತ್ಮನ ಪರಿಣತಿ. ಆ ರೀತಿಯಾದಂತಹ ವಿಷಯಿಯನ್ನು ಉಪಮಾನವನ್ನು ವಿಷಯಾತ್ಮಕವಾಗಿ ಪರಿಣಾಮ ಮಾಡಿದ್ರೆ ಅದನ್ನು ಪರಿಣಾಮಾಲಂಕಾರ ಎಂಬುದಾಗಿ ಕರೆಯಬೇಕು ಅಂತ. ಇದು ಹೆಚ್ಚು ಸೂಕ್ತವಾದಂತಹ ಅಲಂಕಾರದ ವಿವರಣೆ ಅಷ್ಟನ್ನೂ ಕೂಡ ಸಂಗ್ರಹವಾಗಿ ಇಟ್ಕೊಂಡು ಬಂದಿರುವಂತಹ ಲಕ್ಷಣ ಅಂತ ತೋರುತ್ತೆ. ಇನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಾದರೆ ಉಪಮಾನ ಪ್ರತಿಯೋಗಿಕವಾದಂತಹ ಅಭೇದವನ್ನು ರೂಪಕವೆಂಬುದಾಗಿಯೋ ಉಪಮೇಯ ಪ್ರತಿಯೋಗಿಕವಾದಂತಹ ಅಭೇದವನ್ನು ಪರಿಣಾಮವೆಂಬುದಾಗಿಯೋ ಕರೆಯಬೇಕು ಎಂಬುದಾಗಿ ಅಲಂಕಾರ ಶೇಖರಕಾರರು ಇದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಅದೇನಾದರೂ ಇರಲಿ, ಒಟ್ಟಾರೆ ಪರಿಣಾಮ ಅಲಂಕಾರದ ಲಕ್ಷಣವೇನಪ್ಪ ಅಂತ ಕೇಳಿದ್ರೆ, ಎಲ್ಲಿ ಯಾವ ಕಾವ್ಯದಲ್ಲಿ ವಿಷಯಿಯು ಅಂದರೆ ಉಪಮಾನವು ಯಾವುದೋ ಒಂದು ಕಾರ್ಯವನ್ನು ಸಂಪನ್ನಗೊಳಿಸುವುದಕ್ಕೋಸ್ಕರವಾಗಿ ಸ್ವಯಂ ತನ್ನ ಸ್ವರೂಪದಿಂದ ಸಂಭವವಾಗದೇ ಇರುವಂತಹ ಪಕ್ಷದಲ್ಲಿ ವಿಷಯಾತ್ಮನ ಅರ್ಥಾತ್ ಪ್ರಕೃತಾತ್ಮನ ಅಂದರೆ ಉಪಮೇಯದ ರೂಪದಲ್ಲಿ ಅದರ ಪರಿಣಾಮ ಉಂಟಾದಾಗ ಅದನ್ನು ಪರಿಣಾಮಾಲಂಕಾರ ಎಂಬುದಾಗಿ ಕರಿಬೇಕು ಅಂತ. ಉದಾಹರಣೆಯನ್ನು ನೋಡಿದಾಗ ಇನ್ನೂ ಸ್ಪಷ್ಟವಾಗುತ್ತೆ. ಪ್ರಸನ್ನೇನ ದೃಗಬ್ಜೇನ ವೀಕ್ಷತೆ ಮೃದಿರೇಕ್ಷಣ ಅತ್ರ ಹಿ ಅಬ್ಜಸ್ಯ ವೀಕ್ಷಣೋಪಯೋಗಿತ್ವಂ ನಿಬದ್ಧತೆ. ಈಗ ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ ದೃಗಬ್ಜೇನ ವೀಕ್ಷತೆ. ದೃಗಬ್ಜಂ ಅರ್ಥಾತ್ ದೃಗೇವ ಅಬ್ಜಂ ಇತಿ ನ ದೃಗೇವ ಅಬ್ಜಂ ಇತ್ಯೇವ ಕರ್ತವ್ಯಂ. ದೃಗ ಅಬ್ಜಮಿವ ಅಂತ ಮಾಡೋಕ್ಕಾಗಲ್ಲ ಇಲ್ಲಿ. ಆಯ್ತೆ, ಸಮಾಸವನ್ನು ದೃಕ್ ಅಬ್ಜಮಿವ ಅಂತಲೂ ಮಾಡಬಹುದು, ದೃಗೇವ ಅಬ್ಜಂ ಎಂಬುದಾಗಿಯೂ ಮಾಡಬಹುದು. ಆದರೆ ಯಾವ ಅರ್ಥದಲ್ಲಿ ಇಲ್ಲಿ ಸಮಾಸ ಮಾಡಬೇಕಪ್ಪ ಅಂತ ಕೇಳಿದ್ರೆ ದೃಗೇವ ಅಬ್ಜಂ ಅನ್ನೋ ಅರ್ಥದಲ್ಲಿ ಮಾತ್ರ ಇಲ್ಲಿ ಸಮಾಸ ಮಾಡಬೇಕೇ ಹೊರತು ದೃಗ್ ಅಬ್ಜಂ ಇವ ಎಂಬುದಾಗಿ ಮಾಡಬಾರ್ದು ಅನ್ನೋ ಅಭಿಪ್ರಾಯ. ಯಾಕೆ ಅಂತ ಮುಂದೆ ಶಾಸ್ತ್ರಾರ್ಥವನ್ನು ಅವರೇ ಹೇಳ್ತಾರೆ ದೀಕ್ಷಿತರು, ಆವಾಗ ನೋಡೋಣ. ಈಗ ಅಬ್ಜ ಅಂದರೆ ಕಮಲ ಪುಷ್ಪ ಏನಿದೆಯೋ, ಕಮಲ ಪುಷ್ಪ ತನ್ನ ಸ್ವರೂಪದಲ್ಲಿ ಅದು ಇರುವಂತಹ ದಳ ಏನಿದೆ, ನಾಳ ಏನಿದೆ, ಎಲೆ ಏನಿದೆ, ಪಟಲಗಳೇನಿದೆ, ಅದರ ಸ್ವರೂಪದಿಂದ ಅದು ನೋಡುವುದು ಎಂಬಂತಹ ಕ್ರಿಯೆಯನ್ನು ಅದು ನಿರ್ವಾಹ ಮಾಡೋಕ್ಕಾಗಲ್ಲ. ಅದು ಸಂಭವ ಅಲ್ಲ, ಅದು ಅಸಂಭವ. ಅದು ಅಬ್ಜಸ್ಯ ವೀಕ್ಷಣೋಪಯೋಗಿತ್ವ ನಿಬದ್ಧತೆ. ಆದರೆ ವೀಕ್ಷಣ ಕಾರ್ಯದಲ್ಲಿ ಅದು ಉಪಯೋಗವಾಗಬೇಕು, ಅದರ ಉಪಕಾರ ನಮಗೆ ಅಪೇಕ್ಷಿತವಾಗಿದೆ. ಕಮಲ ಪುಷ್ಪದ ಉಪಕಾರ ಯಾವ ಕಾರ್ಯದಲ್ಲಿ ನಮಗೆ ಇಲ್ಲಿ ಪ್ರಕೃತ ಕಾರ್ಯ ಯಾವುದು ಅಂತ ಕೇಳಿದ್ರೆ ವೀಕ್ಷತೆ. ಅದನ್ನು ಬಹಳ ಸ್ಪಷ್ಟವಾಗಿ ಕ್ರಿಯಾಪದದಲ್ಲಿ ಮೆನ್ಷನ್ ಮಾಡಿದ್ದಾರೆ, ವೀಕ್ಷತೆ ಎಂಬುದಾಗಿ. ಇದು ಕಾರ್ಯ, ಕೃತಿ. ಈ ಕೃತಿಯಲ್ಲಿ, ಈ ಕರ್ಮದಲ್ಲಿ ಇದು ಪ್ರಕೃತ ಕಾರ್ಯ. ಈ ಪ್ರಕೃತ ಕಾರ್ಯದಲ್ಲಿ ಉಪಯೋಗವಾಗಬೇಕಾಗಿರುವಂಥದ್ದು ಯಾವುದು? ಅಬ್ಜ. ಆದ್ದರಿಂದ ಪ್ರಕೃತ ಕಾರ್ಯೋಪಯೋಗಿತ ಅವಚ್ಛೇದಿಕ ಇದು ಎಲ್ಲಿದೆ? ವಿಷಯಿನಿಷ್ಠ ಅಬ್ಜದಲ್ಲಿದೆ, ಕಮಲದಲ್ಲಿದೆ. ಅದು ಏನಾಗಬೇಕಾಗಿದೆ? ನತು ದೃಶಃ, ಕಣ್ಣಿನಿಂದ ಆಗಬೇಕಾಗಿಲ್ಲ ಈ ಕೆಲಸ. ಕವಿಯ ಅಪೇಕ್ಷೆ ಏನಿದೆ ಅಂತ ಕೇಳಿದ್ರೆ ಕಮಲದಿಂದ ನೋಡಿಸ್ಬೇಕು ಅಂತ ಅವನಿಗೆ ಅಪೇಕ್ಷೆ ಇದೆಯೇ ಹೊರತು ಕಣ್ಣಿನಿಂದ ನೋಡಿಸ್ಬೇಕು ಅಂತ ಅಪೇಕ್ಷೆ ಇಲ್ಲ. ಹಾಗಿರೋದ್ರಿಂದ ಇಲ್ಲಿ ಏನು ಮಾಡ್ತಾ ಅಂತ ಕೇಳಿದ್ರೆ, ಅಬ್ಜ ಅನ್ನೋದು ಉಪಮಾನವೇ ಆದರೂ ಉಪಮಾನವನ್ನು ಉಪಮೇಯ ರೂಪದಲ್ಲಿ ಇಲ್ಲಿ ಪರಿಣಾಮ ಮಾಡಿಬಿಟ್ಟಿದ್ದಾನೆ. ಕಣ್ಣೇ ಕಮಲ ಎಂಬುದಾಗಿ ಹೇಳಿಬಿಟ್ಟಿದ್ದಾನೆ. ಕಣ್ಣೇ ಕಮಲ ಅಂತ ಹೇಳಿದಾಗ ಕಮಲವು ಕಣ್ಣಿನಂತೆ ಪರಿಣತವಾಗಿಬಿಟ್ಟಿದೆ, ಉಪಮೇಯಾತ್ಮನ ಪರಿಣತವಾಗಿಬಿಟ್ಟಿದೆ. ಹಾಗಿರೋದ್ರಿಂದ ಇಲ್ಲಿ ಪರಿಣಾಮಾಲಂಕಾರ ಅಂತ ಅರ್ಥ ಮಾಡ್ಕೊಳ್ಬೇಕು. ಕಾರಣ ಇಲ್ಲಿ ವೀಕ್ಷಣ ಕಾರ್ಯ ಸಂಭವವಾಗಬೇಕಾಗಿದೆ. ಈ ವೀಕ್ಷಣ ಕಾರ್ಯ ಸಂಭವವಾಗಬೇಕಾದ್ರೆ ಕಣ್ಣಿನಿಂದ ಆಗತ್ತೆ, ಅದು ಎಲ್ರಿಗೂ ಗೊತ್ತು. ಆದರೆ ಕಮಲದಿಂದ ಆಗೋಲ್ಲ. ಕಮಲದಿಂದಲೂ ಆ ಕಾರ್ಯ ಸಂಪನ್ನವಾಗಬೇಕು ಅನ್ನುವಂಥದ್ದು ಕವಿಯ ಮನಸ್ಸು. ಕಮಲದಿಂದ ನೋಡುವುದು ಎಂಬ ಕಾರ್ಯ ಸಂಪನ್ನವಾಗಬೇಕಾದ್ರೆ ಅಲ್ಲಿ ತನ್ನ ಸ್ವರೂಪದಿಂದ ಅದು ಸಂಭವವಲ್ಲ. ಕಮಲ ಪುಷ್ಪ ಹೇಗಿದೆಯೋ ಲೋಕದಲ್ಲಿ ಆ ದೃಷ್ಟಿಯಿಂದ ಅದು ನೋಟವನ್ನು ನೋಡೋಕ್ಕಾಗಲ್ಲ. ಹಾಗಿರೋದ್ರಿಂದ ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ
ಪರಿಣಾಮ ಮಾಡಬೇಕು. ಯಾವ ಪ್ರಕಾರವಾಗಿ ಪರಿಣಾಮ ಮಾಡಬೇಕು? ವಿಷಯಾತ್ಮನ ಪರಿಣಮತೆ ಆಗಬೇಕು, ವಿಷಯಾತ್ಮನ ಅದರ ಪರಿಣತಿ ಉಂಟಾಗಬೇಕು. ಆ ರೀತಿಯಾಗಿ ಇಲ್ಲಿ ಅದನ್ನು ಉಪಮೇಯಾತ್ಮಕವಾಗಿ ಇಲ್ಲಿ ಪರಿಣಾಮ ಮಾಡಿರೋದ್ರಿಂದ ದೃಗಬ್ಜ ಅಂತ ಹೇಳಿರೋದ್ರಿಂದ, ಕಣ್ಣೇ ಕಮಲ ಅಂತ ಹೇಳ್ತಾ ಇರೋದ್ರಿಂದ, ಅದು ಕಿಂಚಿತ್ ಕಾರ್ಯ ಉಪಯೋಗಿತ್ವೇನ ದೃಗಬ್ಜ ಅಂತ ಆಗಿರೋದ್ರಿಂದ ಇಲ್ಲಿ ಪರಿಣಾಮಾಲಂಕಾರ ಎಂಬುದಾಗಿ ವಿಷಯ. ಇನ್ನು ಮುಂದಕ್ಕೆ ದೀಕ್ಷಿತರು ಹೇಳ್ತಾರೆ, ಮಯೂರವ್ಯಂಸಕಾದಿ ಸಮಾಸೇನ ಉತ್ತರ ಪದಾರ್ಥ ಪ್ರಾಧಾನ್ಯ. ಇಲ್ಲಿ ಮಯೂರವ್ಯಂಸಕ ಅನ್ನುವಂಥ ಒಂದು ಗಣಪಾಠದ ಅನುಸಾರವಾಗಿ ಇಲ್ಲಿ ಸಮಾಸವನ್ನು ಮಾಡಿ ದೃಗೇವ ಅಬ್ಜಂ ದೃಗಬ್ಜಂ ಅಂತ ಮಾಡಿಕೊಂಡು ಉತ್ತರ ಪದಾರ್ಥ ಪ್ರಾಧಾನ್ಯವನ್ನು ಇಟ್ಕೊಳ್ಬೇಕೇ ಹೊರತು ಉಪಮಿತ ಸಮಾಸವನ್ನು ಮಾಡಬಾರ್ದು ಅಂತ ಹೇಳಿದ್ರು. ನಚ ಉಪಮಿತ ಸಮಾಸಾಶ್ರಯೇಣ ದೃಗಬ್ಜಂ ಇವ ಇತಿ ಪೂರ್ವಪದಾರ್ಥ ಪ್ರಾಧಾನ್ಯಮಸ್ತಿ ಇತಿ ವಾಚ್ಯಂ. ದೃಗ್ ಅಬ್ಜಮಿವ, ದೃಷ್ಟಿಯು ಕಮಲದಂತಿದೆ ಎಂಬುದಾಗಿ ಇಲ್ಲಿ ಸಮಾಸ ಮಾಡೋಕ್ಕಾಗುತ್ತೆ. ಉಪಮಿತಂ ವ್ಯಾಘ್ರಾದಿಭಿ ಸಾಮಾನ್ಯ ಪ್ರಯೋಗೆ ಅನ್ನೋ ಸೂತ್ರದಿಂದ ಮಾಡಬಹುದು. ಹಾಗಿರೋದ್ರಿಂದ ಹಾಗೆ ಮಾಡಿಬಿಡೋಣ, ಉಪಮಿತ ಸಮಾಸವನ್ನು ಮಾಡೋಣ, ಅವಾಗ ದೃಕ್ಗೆ ಪ್ರಾಧಾನ್ಯ ಬರುತ್ತೆ, ಅವಾಗಿದು ಪರಿಣಾಮಾಲಂಕಾರವೇ ಆಗೋಲ್ವಲ್ಲ ಅಂತ ಪೂರ್ವಪಕ್ಷದ ಒಂದು ಆಕ್ಷೇಪ ಬಂದಾಗ ಅದನ್ನು ನಿರಾಕರಿಸಿದ್ರು. ಯಾಕೆ ಅಂತ ಕೇಳಿದ್ರೆ, ಪ್ರಸನ್ನೇನ ಇತಿ ಸಾಮಾನ್ಯ ಧರ್ಮ ಪ್ರಯೋಗಾತ್. ಎಲ್ಲಿ ಚಮತ್ಕಾರ ಇರುವಂಥದ್ದು, ಇಲ್ಲಿ ಪ್ರಸನ್ನೇನ ದೃಗಬ್ಜೇನ, ಅತ್ಯಂತ ಪ್ರಸನ್ನವಾದಂತಹ ಕಣ್ಣೇ ಕಮಲ ರೂಪದಲ್ಲಿರುವಂತಹ ಕಮಲದಿಂದ ವೀಕ್ಷತೆ ನೋಡುತ್ತಾಳೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮದಿರೇಕ್ಷಣೆಯು ನಾಯಿಕೆಯು ವೀಕ್ಷತೆ ನೋಡುತ್ತಾಳೆ. ಕೇನ ವೀಕ್ಷತೆ? ದೃಗಬ್ಜೇನ ವೀಕ್ಷತೆ, ಕಣ್ಣೆಂಬ ಕಮಲಗಳಿಂದ ನೋಡುತ್ತಾಳೆ ಅಂತ. ಕೀದೃಶೇನ ದೃಗಬ್ಜೇನ ವೀಕ್ಷತೆ? ಪ್ರಸನ್ನೇನ ದೃಗಬ್ಜೇನ ವೀಕ್ಷತೆ, ಪ್ರಸನ್ನತೆಯಿಂದ ಕೂಡಿರುವಂತಹ ದೃಗಬ್ಜದಿಂದ ಕಣ್ಣೆಂಬ ಕಮಲದಿಂದ ವೀಕ್ಷತೆ ನೋಡುತ್ತಾಳೆ ಅಂತ ಆಯಿತು. ಈಗ ಇಲ್ಲಿ ಪ್ರಸನ್ನೇನ ಅನ್ನೋ ಒಂದು ಪದವನ್ನು ಹೇಳದೆ ಹೋದರೆ ಏನಾಗುತ್ತೆ? ಈ ಪ್ರಸನ್ನೇನ ಅನ್ನುವಾಗ ಪ್ರಸನ್ನತೆ ಅನ್ನೋದೇನಿದೆಯೋ ಇದು ಸಾಮಾನ್ಯ ಧರ್ಮ. ಈ ಸಾಮಾನ್ಯ ಧರ್ಮವನ್ನು ಹೇಳಿಬಿಟ್ಟಿರೋದ್ರಿಂದ ಇಲ್ಲಿ ದೃಗೇವ ಅಬ್ಜಂ ದೃಗಬ್ಜಂ ಅಂತ ಮಯೂರವ್ಯಂಸಕಾದಿ ಪ್ರಕಾರವಾಗಿಯೇ ಇಲ್ಲಿ ಸಮಾಸ ಮಾಡಬೇಕೇ ಹೊರತು ಉಪಮಿತಂ ವ್ಯಾಘ್ರಾದಿಭಿ ಅನ್ನೋ ಸೂತ್ರದಿಂದ ಉಪಮಿತ ಸಮಾಸವನ್ನು ಮಾಡೋಕ್ಕಾಗೋಲ್ಲ ಅಂತ ಅಭಿಪ್ರಾಯ. ಯಾಕೆ? ಆ ಸೂತ್ರ ಏನು ಹೇಳುತ್ತೆ? ಉಪಮಿತಂ ವ್ಯಾಘ್ರಾದಿಭಿ ಸಾಮಾನ್ಯ ಅಪ್ರಯೋಗೆ ಅಂತ ಸೂತ್ರ. ಸಾಮಾನ್ಯ ಧರ್ಮಸ್ಯ ಅಪ್ರಯೋಗೆ, ಸಾಧಾರಣ ಧರ್ಮವನ್ನು ಹೇಳದೇ ಇದ್ದ ಸಂದರ್ಭದಲ್ಲಿ ಉಪಮಿತ ಸಮಾಸವನ್ನು ಮಾಡಬಹುದು. ಇತಿ ತದಪ್ರಯೋಗೆ ಏವ ಉಪಮಿತ ಸಮಾಸ ಅನುಶಾಸನಾತ್. ತದಪ್ರಯೋಗೆ ಅನ್ಬೇಕಿದ್ರೆ ತತ್ ಶಬ್ದದಿಂದ ಸಾಮಾನ್ಯ ಧರ್ಮಸ್ಯ ಅಪ್ರಯೋಗೆ ಅಂತ ಅರ್ಥ. ಸಾಧಾರಣ ಧರ್ಮವನ್ನು ಹೇಳದೇ ಇದ್ದ ಸಂದರ್ಭದಲ್ಲಿ ಮಾತ್ರ ಉಪಮಿತ ಸಮಾಸವನ್ನು ಮಾಡಬಹುದೇ ಹೊರತು ಸಾಮಾನ್ಯ ಧರ್ಮ ಅಥವಾ ಸಾಧಾರಣ ಧರ್ಮವನ್ನು ಉಪಾದಾನ ಮಾಡಿಬಿಟ್ಟಾಗ ಅಲ್ಲಿ ಮಯೂರವ್ಯಂಸಕಾದಿಯಿಂದಲೇ ಸಮಾಸ ಮಾಡಬೇಕು ಅಂತ. ಅಬ್ಜಸ್ಯ ವೀಕ್ಷಣೋಪಯೋಗಿತ್ವಂ, ಈ ಕಮಲದ ವೀಕ್ಷಣ ಕಾರ್ಯದಲ್ಲಿ ಉಪಯೋಗಿತೆ ಏನಿದೆಯೋ ಅದು ನ ಸ್ವಾತ್ಮನ ಸಂಭವತಿ, ತನ್ನ ಸ್ವರೂಪದಿಂದ ಸಂಭವಿಸೋಲ್ಲ. ಅತಃ ತಸ್ಯ ಪ್ರಕೃತ ದೃಗಾತ್ಮನ ಪರಿಣತ್ಯಪೇಕ್ಷಣ, ಹಾಗಾಗಿ ಅದನ್ನು ಪ್ರಕೃತದಲ್ಲಿ ಉಪಮೇಯಭೂತವಾಗಿರುವಂತಹ ಕಣ್ಣು ಏನಿದೆಯೋ ಆ ಕಣ್ಣಿನಂತೆ ಅದನ್ನು ಪರಿಣಾಮ ಮಾಡಬೇಕಾಗಿದೆ. ಹಾಗಿರೋದ್ರಿಂದ ಇಲ್ಲಿ ಪರಿಣಾಮಾಲಂಕಾರ ಎಂಬುದಾಗಿ ಕರೆದರು. ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ದೀಕ್ಷಿತರು ಕೊಡ್ತಾರೆ. ಮುರಾರಿ ನಾಟಕದಿಂದ ತೆಗೆದುಕೊಂಡಿರುವಂಥ ಒಂದು ಪದ್ಯ. ತೀರ್ತ್ವಾ ಭೂತೇಶಮೌಲಿಸ್ರಜಮರಧುನೀಂ ಆತ್ಮನಾಸೌ ತೃತೀಯ ತಸ್ಮೈ ಸೌಮಿತ್ರಿಮೈತ್ರೀಮಯಮುಪಕೃತವಾನಾತರಂ ನಾವಿಕಾಯ ವ್ಯಾಮಗ್ರಾಹ್ಯಸ್ತನೀಭಿಃ ಶಬರಯುವತಿಭಿಃ ಕೌತುಕೋಜಂತ ದಕ್ಷಂ ಕೃಚ್ಛ್ರಾದನ್ವೀಯಮಾನಃ ಕ್ಷಣಮಚಲಮಥೋ ಚಿತ್ರಕೂಟಂ ಪ್ರತಸ್ಥೆ ಅಂತ. ಶ್ರೀರಾಮಲಕ್ಷ್ಮಣ ಸೀತೆಯರು ಚಿತ್ರಕೂಟಕ್ಕೆ ಪ್ರಯಾಣ ಬೆಳೆಸಿದಂತಹ ಒಂದು ಸಂದರ್ಭವನ್ನು ವಿವರಣೆ ಕೊಡ್ತಾ ಇರುವಂತಹ ಒಂದು ಶ್ಲೋಕ. ಆತ್ಮನ ತೃತೀಯ ಅಸೌ, ತಾನೂ ಸೇರಿ 3 ಜನ ಇದ್ದಾರೆ ಅಂತ. ಆತ್ಮನ ಅಸೌ ತೃತೀಯ, ತನ್ನನ್ನು ಸೇರಿಸಿಕೊಂಡು 3 ಜನ ಇದ್ದಾರೆ. ಅಂದರೆ ರಾಮ, ಲಕ್ಷ್ಮಣ ಮತ್ತು ಸೀತೆ 3 ಸೇರಿ 3 ಜನ. ಇವರು 3 ಜನರು ಏನು ಮಾಡಿದ್ರು ಅಂದರೆ ಭೂತೇಶಮೌಲಿಸ್ರಜಂ ಅಮರಧುನೀಂ ತೀರ್ಥ. ಅಮರಧುನೀಂ ಸ್ವರ್ಗಂಗೆಯನ್ನು, ಅಂದರೆ ಗಂಗಾ ನದಿಯನ್ನು, ಅದು ಎಂಥವಳು ಆ ಗಂಗೆ ಅಂತ ಕೇಳಿದ್ರೆ ಭೂತೇಶಮೌಲಿಸ್ರಜಂ, ಮಹಾದೇವನ ಜಟೆಯಲ್ಲಿ ಶಿಖರಪ್ರಾಯವಾಗಿ ಅಲಂಕಾರಪ್ರಾಯವಾಗಿ ಇರುವಂತಹ ಭೂಷಣ ರೂಪದಲ್ಲಿರುವಂತಹ ಗಂಗಾ ನದಿಯನ್ನು ತೀರ್ಥ ದಾಟಿ ನಾವಿಕಾಯ, ತಸ್ಮೈ ನಾವಿಕಾಯ, ಆ ಪ್ರಸಿದ್ಧನಾದಂತಹ ನಾವಿಕ ಯಾರಿದ್ನೋ, ಗುಹ ಯಾರಿದ್ನೋ ಆ ಗುಹನಿಗೆ ಆತರಂ ಉಪಕೃತವಾನ್. ಆತರಂ ಅಂತ ಇಲ್ಲಿ ಶಬ್ದ. ಆತರ ಅಂದರೆ ಶುಲ್ಕ ಅಂತ ಲೆಕ್ಕ. ತರಣ ಶುಲ್ಕವನ್ನು ಆತರ ಎಂಬುದಾಗಿ ಕರೀತಾರೆ. ಆಯ್ತೆ.
ತರಣಮೂಲ್ಯಂ ಇತ್ಯರ್ಥ. ಅಂದರೆ ನದಿಯನ್ನು ದಾಟುವಾಗ ನಾವಿಕನಿಗೆ ನಾವು ಕೊಡುವಂತಹ ಮೂಲ್ಯವೇನಿದೆಯೋ ಅದನ್ನು ಆತರ ಅನ್ನೋ ಶಬ್ದದಿಂದ ಕರೀತಾರೆ. ಕನ್ನಡದ ಆತರ ಅಲ್ಲ, ಆತರಂ. ಆ ಆತರವನ್ನು ನಾವಿಕಾಯ ಉಪಕೃತವಾನ್, ನಾವಿಕನಿಗೆ ಉಪಕಾರವಾಗಿ ಕೊಟ್ಟ ಅಂತ. ಈಗ ಆತರವನ್ನು ಉಪಕಾರವಾಗಿ ಕೊಡೋದು ಅನ್ನೋದು ಹೇಗೆ ಸಂಭವಿಸುತ್ತೆ? ಅತ್ರ ಆರೋಪ್ಯಮಾಣ ಆತರ. ನಮಗೆ ಬೇಕಾಗಿರುವಂಥ ಅಂಶ ಇಷ್ಟೇ, ಪರಿಣಾಮಾಲಂಕಾರ ಹೇಗಾಗಿದೆ ಅಂತ ಗಮನಿಸೋದಕ್ಕೆ. ಆರೋಪ್ಯಮಾಣವಾದದ್ದು ಯಾವುದು? ಆತರ. ಆ ಆತರವು ಯಾವ ರೂಪದಲ್ಲಿತ್ತು ಅಂತ ಕೇಳಿದ್ರೆ ಸೌಮಿತ್ರಿ ಮೈತ್ರಿ ಮಯಂ ಆತರಂ ಉಪಕೃತವಾನ್. ಸೌಮಿತ್ರಿ ಮೈತ್ರಿ ರೂಪತಾಪತ್ಯ. ಆ ಆತರವನ್ನು ಸೌಮಿತ್ರಿಯ ಮೈತ್ರಿ ರೂಪವಾಗಿ ಪರಿಣಮಿತವಾಗಿ ಮಾಡಿದಾನೆ ಕವಿ ಇಲ್ಲಿ. ಸೌಮಿತ್ರಿ ಅಂದರೆ ಲಕ್ಷ್ಮಣನ ಮೈತ್ರಿಯನ್ನು ಗುಹನಿಗೆ ಉಂಟು ಮಾಡಿಕೊಡುತ್ತಾನೆ. ಅದೇ ಮೂಲ್ಯ. ಗಂಗಾ ನದಿಯನ್ನು ದಾಟಿಸಿದ್ದಕ್ಕೆ ಶ್ರೀರಾಮನು ಗುಹನಿಗೆ ಕೊಟ್ಟಂತಹ ಒಂದು ಶುಲ್ಕ ಏನಪ್ಪ, ಮೌಲ್ಯ ಏನಪ್ಪ ಅಂತ ಕೇಳಿದ್ರೆ, ಆತರ ಏನು ಅಂತ ಕೇಳಿದ್ರೆ, ಆ ಆತರ ಯಾವುದು ಅಂದರೆ ಸೌಮಿತ್ರಿ ಮೈತ್ರಿಯೇ ರೂಪಂ. ಸೌಮಿತ್ರಿ ಮೈತ್ರಿ ರೂಪದಲ್ಲಿ ಅದನ್ನು ಕೊಟ್ಟಿದ್ದಾನೆ. ಗುಹೋಪಕಾರ ಲಕ್ಷಣ ಕಾರ್ಯೋಪಯೋಗಿ ನ ಸ್ವಾತ್ಮನ. ಈ ಆತರ, ಈ ಮೂಲ್ಯ ಏನಿದೆಯೋ ಅದು ಈ ಸೌಮಿತ್ರಿಯ ಲಕ್ಷ್ಮಣನ ಮೈತ್ರಿ ರೂಪವಾಗಿ ಪರಿಣತವಾದಾಗ ಮಾತ್ರ ಗುಹನಿಗೆ ಉಪಕಾರವಾಗುತ್ತೆ. ಇಲ್ಲ ಅಂತಂದರೆ ಆ ಥರ ಏನು ಉಪಕಾರ ಮಾಡೋಲ್ಲ. ಹಾಗಿರೋದ್ರಿಂದ ಯಾಕೆ ಅಂತ ಕೇಳಿದ್ರೆ ಗುಹಸ್ಯ ರಘುನಾಥ ಪ್ರಸಾದೈಕಾರ್ಥಿತ್ವೇನ ವೇದನಾರ್ಥಿತ್ವ ಭಾವಾತ್. ಅವನಿಗೆ ಶ್ರೀರಾಮನ ಅನುಗ್ರಹ, ಸ್ನೇಹ, ಪ್ರೀತಿ ಇದೊಂದೇ ಅಪೇಕ್ಷೆ ಇರೋದ್ರಿಂದ ಶ್ರೀರಾಮನು ತನ್ನ ಪ್ರಾಣಭೂತನಾದ ತನ್ನ ತಮ್ಮ ಲಕ್ಷ್ಮಣನ ಒಂದು ಸ್ನೇಹವನ್ನು ಗುಹನಿಗೆ ಆತರ ರೂಪದಲ್ಲಿ ಕೊಟ್ಟ ಎಂಬುದಾಗಿ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಮೂಲ್ಯವನ್ನು ಕೊಟ್ಟ ಅನ್ಬೇಕಿದ್ರೆ ಯಾವ ರೂಪದಲ್ಲಿ ಮೂಲ್ಯವನ್ನು ಕೊಟ್ಟ ಅನ್ಬೇಕಿದ್ರೆ ಈ ಸೌಮಿತ್ರಿಯ ಒಂದು ಮೈತ್ರಿಯ ರೂಪದಲ್ಲಿ ಮೂಲ್ಯವನ್ನು ಕೊಟ್ಟ ಅಂತ ಕವಿ ಹೇಳ್ತಾ ಇರೋದರಿಂದ ಇಲ್ಲಿ ಪರಿಣಾಮಾಲಂಕಾರ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಪರಿಣಾಮಾಲಂಕಾರದ ವಿವರಣೆ. ಇನ್ನು ಮುಂದಕ್ಕೆ ಉಲ್ಲೇಖಾಲಂಕಾರ ಎಂಬ ಮತ್ತೊಂದು ಅಲಂಕಾರ ಪ್ರಕರಣ ಆರಂಭವಾಗುತ್ತೆ. ಆ ಭಾಗವನ್ನು ಮುಂದಿನ ಉಪಾಖ್ಯಾನದಲ್ಲಿ ಗಮನಿಸೋಣ. ಧನ್ಯವಾದಗಳು.